ಹಾಯ್ ನಮಸ್ಕಾರ. ಇದೊಂದು ಗಾಡಿ ಬಂದಿತ್ತು, ಪಲ್ಸರ್ NS 200. ಇದು ನಮ್ಮ ಕಸ್ಟಮರ್ ಗಾಡಿನೇ. ಏನಂದರೆ ಆಯಿಲ್ ಚೇಂಜ್ ಮಾಡಿಬಿಟ್ಟು ಚೈನ್ ಟೈಟ್ ಮಾಡೋಕ್ಕೆ ಬಂದಿದ್ದರು. ಚೈನ್ ಟೈಟ್ ಮಾಡಬೇಕಾದ್ರೆ ಏನಾಗಿದೆ ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಸ್ಪ್ರಾಕೆಟ್ ಬೋಲ್ಟೇ ಕಟ್ಟಾಗಿಬಿಟ್ಟಿದೆ. ಒಂದು ಬೋಲ್ಟ್ ಕಟ್ಟಾಗಿದೆ, ಆಮೇಲೆ ಎಲ್ಲ ಬೋಲ್ಟ್ಗಳು ಲೂಸ್ ಆಗಿದೆ. ಅದರಿಂದ ಕಟ್ ಸೌಂಡ್ ಬಂದಿದೆ. ಅದಕ್ಕೆ ಚೈನ್ ಟೈಟ್ ಮಾಡೋಕ್ಕೆ ಹೇಳಿದ್ರು ಕಸ್ಟಮರು. ಎಷ್ಟು ಡೇಂಜರ್ ಗೊತ್ತಾ ಇದು, ಬೋಲ್ಟ್ಗಳೆಲ್ಲ ಕಟ್ಟಾಗಿರೋದು. ಇದು ತುಂಬ ಡೇಂಜರ್. ಇದನ್ನು ನಿಮ್ಮ ಗಾಡೀಲಿ ಅಕಸ್ಮಾತ್ ಆ ಥರ ಏನಾದರೂ ಸೌಂಡ್ ಬರ್ತಾಯಿದ್ರೆ ಫಸ್ಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ, ಚೈನ್ ಲೂಸ್ ಇದೆಯಾ ಅಥವಾ ಚೈನ್ ಪ್ರಾಬ್ಲಮಾ ಅಥವಾ ಬೋಲ್ಟ್ ಪ್ರಾಬ್ಲಮಾ ಅಂತ. ಈ ಥರ ಇರೋದು ತುಂಬ ಡೇಂಜರ್ ಇದು. ಸೊ ನಿಮ್ಮ ಫ್ರೆಂಡ್ಸ್ದು ಯಾರದೇ NS 200 ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಚೆಕ್ ಮಾಡ್ಕೊಳಕ್ಕೆ ಹೇಳಿ. ಮತ್ತು ಆ ಬೋಲ್ಟು ಟೈಟ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಮತ್ತೆ ಇನ್ನೊಂದು ಎಲ್ಲ ಫುಲ್ಲೆಲ್ಲ ವೀಲ್ ಬಿಚ್ಚಿದ ಮೇಲೆ ಆ ಬೋಲ್ಟ್ಗಳು ಆಲ್ಮೋಸ್ಟ್ ಎಲ್ಲ ಥ್ರೆಡ್ ಎಲ್ಲ ಹೋಗ್ಬಿಟ್ಟಿದೆ. ಎಲ್ಲ ಬೋಲ್ಟು ಲೂಸ್ ಆಗಿತ್ತು, ಎಲ್ಲ ನೆಟ್ಟು ಲೂಸ್ ಆಗಿತ್ತು ನೋಡಿ. ಎಲ್ಲ ನೆಟ್ಟು ಲೂಸ್ ಆಗಿದೆ. ಬಿಚ್ಚಿ ನೋಡಿದ್ರೆ ಎಲ್ಲದಕ್ಕೂ ಥ್ರೆಡ್ಡಿಂಗೇ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಅದಕ್ಕೆ ಹೊಸ ಬೋಲ್ಟ್ ತರಿಸಿದೆ. ಬಟ್ ನೋಡಿದ್ರೆ ಅದಕ್ಕೆ ಆಗ್ತಾಯಿಲ್ಲ, ಮ್ಯಾಚ್ ಆಗ್ತಾಯಿಲ್ಲ. ಇದು ಸ್ವಲ್ಪ ಉದ್ದ ಇತ್ತು, ಅದು ಸಣ್ಣ ಇದೆ. ಅದಕ್ಕೋಸ್ಕರ ಬೋಲ್ಟ್ ಸಿಗಲಿಲ್ಲ. ಅದಕ್ಕೆ ಆರ್ಡ್ರ್ ಮಾಡಿದ್ದೀನಿ. ಅದು ಆರ್ಡ್ರ್ ಮಾಡಿದ್ಮೇಲೆ ಬಂದಮೇಲೆ ಹಾಕ್ಕೊಡ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ಯಾರ್ದು NS ಇದೆ ಅವ್ರಿಗೆ ಈ ರೀಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್. ಫಾಲೋ ಮಾಡಿ, ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.